ಚಳಿಗಾಲದಲ್ಲಿ ಈ ಒಂದು ರೆಸಿಪಿನ ನಾವು ಮಾಡಿಕೊಂಡು ತಿಂದಿದ್ದೆ ಆದರೆ ನಮ್ಮ ದೇಹಕ್ಕೆ ಹೆಚ್ಚಿನ ಶಕ್ತಿ ಮತ್ತು ಆರೋಗ್ಯ ಸಿಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ಚಳಿಯಿಂದ ಕೂಡ ನಮ್ಮ ದೇಹಕ್ಕೆ ಬೇಕಾದಂಥ ಪೌಷ್ಟಿಕಾಂಶಗಳು ಕೂಡ ಈ ಒಂದು ರೆಸಿಪಿಯಿಂದ ನಮಗೆ ಸಿಗುತ್ತೆ. ಬನ್ನಿ ಹಾಗಾದರೆ ಈ ರೆಸಿಪಿ ಯಾವುದು ಅಂತ ನೋಡೋಣ. ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಶ್ರೀನಳ ಪಾಕ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಸರಳವಾಗಿ ಏನಪ್ಪ ಅಂದರೆ ಶುದ್ಧ ತುಪ್ಪದಿಂದ ಮಾಡಿರೋಂತಕ್ಕಂತಹ ಅನ್ನ ಮತ್ತು ಮೆಂತ್ಯ ಹಿಟ್ಟು ಹಾಗೆ ಬೇಳೆಯಿಂದ ಮಾಡಿರತಕ್ಕಂಥ ಪಲ್ಯವನ್ನು ನಾವು ಯಾವ ರೀತಿಯಾಗಿ ಸ್ವೀಕರಿಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಶುದ್ಧ ರೀತಿಯಾದಂಥ ತುಪ್ಪವನ್ನು ಮನೆಯಲ್ಲೇ ತಯಾರಿಸಿದ್ದೀವಿ. ಇದನ್ನು ಯಾವ ರೀತಿ ಮಾಡಿದ್ದು ಅನ್ನೋದನ್ನು ನಾನು ನಿಮಗೆ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ನೀವು ಚೆಕ್ ಮಾಡಿ ವಿಡಿಯೋನ ವೀಕ್ಷಿಸ್ಬೋದು. ಈ ಒಂದು ಚಳಿಗಾಲ ದಿನಗಳಲ್ಲಿ ಪೊಂಗಲ್ ಅಥವಾ ಕಿಚಡಿ ಅಂತ ಮಾಡ್ಕೊಂಡು ತಿನ್ನೋದು ನಾವು ಸರ್ವೇ ಸಾಮಾನ್ಯ. ಅದೇ ರೀತಿಯಾಗಿ ನಾವಿಲ್ಲಿ ಬಿಸಿಯಾದ ಅನ್ನವನ್ನು ಮಾಡ್ಕೊಂಡಿದ್ದೀವಿ. ಆ ಬಿಸಿಯಾದ ಅನ್ನಕ್ಕೆ ಚೆನ್ನಾಗಿ ಇಲ್ಲಿ ನಾವು ಕಾಸಿರುವಂತಹ ಮನೆಯಲ್ಲೇ ತಯಾರಿಸಿರ್ತಕ್ಕಂತಹ ಶುದ್ಧವಾದ ತುಪ್ಪನ ಬಳಸ್ತಾ ಇದ್ದೀವಿ. ಇದು ಹೇರಳವಾಗಿ 1 ರಿಂದ 3 ಚಮಚ ತುಪ್ಪನ ಹಾಕ್ಕೊಂಡ್ಬಿಟ್ಟು ಬಿಸಿಯಾಗಿರುವಂಥ ಅನ್ನಕ್ಕೆ ಶುದ್ಧವಾದ ತುಪ್ಪನ ಹಾಕ್ಕೊಂಡ್ಬಿಟ್ಟು ನಂತರ ಇದಕ್ಕೆ ಮೆಂತ್ಯ ಹಿಟ್ಟನ್ನು ಕಲಿಸ್ತಾ ಇದ್ದೀವಿ. ಮೆಂತ್ಯ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದನ್ನು ಕೂಡ ಇಲ್ಲಿ ಹಾಕ್ಕೋತಾ ಇದ್ದೀವಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ನಂತರ ಇದಕ್ಕೆ ಹೆಸರು ಬೇಳೆಯಿಂದ ಮಾಡ್ತಕ್ಕಂಥ ಪಲ್ಯ ಅಥವಾ ನಾವು ಇದಕ್ಕೆ ಬೇರೆ ಯಾವುದೇ ರೀತಿಯಂಥ ಬೇಳೆಯಿಂದ ಕೊಡುವಂಥ ಪಲ್ಯ ಮಾಡೋದ್ರಿಂದ ಈ ಒಂದು ಚಳಿಗಾಲ ದಿನಗಳಲ್ಲಿ ನಮ್ಮ ದೇಹಕ್ಕೆ ಹೆಚ್ಚಿನ ಶಕ್ತಿ ಸಿಗುತ್ತೆ. ಇಲ್ಲಿ ನಾವು ನೋಡಿರೋ ಹಾಗೆ ಅನ್ನ, ಮೆಂತ್ಯ ಹಿಟ್ಟು ಹಾಗೆ ತುಪ್ಪ ಮತ್ತು ಅದೇ ರೀತಿಯಾದಂಥ ಬೇಳೆ ಹಾಕಿರೋ ಪಲ್ಯ, ಈ ಎಲ್ಲ ಇಂಗ್ರೀಡಿಯೆಂಟ್ಗಳು ಕೂಡ ನಮ್ಮ ದೇಹಕ್ಕೆ ಈ ಚಳಿಗಾಲದಲ್ಲಿ ಒಂದು ಒಳ್ಳೆಯ ಧನುರ್ಮಾಸದಲ್ಲಿ ಬೇಕಾದಂತಹ ಶಕ್ತಿ ಮತ್ತು ಬಲವೃದ್ಧಿಯಾಗಿ ಇಲ್ಲಿ ನಾವು ರೆಸಿಪಿಯನ್ನು ಸ್ವೀಕರಿಸ್ಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೀವೊಮ್ಮೆ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಇದೇ ರೀತಿಯಾದಂಥ ರುಚಿಕರ ಮತ್ತು ಆರೋಗ್ಯಕ್ಕೆ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದೇನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತು ಇದೇ ರೀತಿಯಾದಂಥ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯನ ಕೂಡ ಕಾಪಾಡಿಕೊಳ್ಳಿ. ವಿಡಿಯೋ ವೀಕ್ಷಣೆಗೆ ಧನ್ಯವಾದ. ಟೇಕ್ ಕೇರ್. ಟಾಟಾ. ಬಾಯ್ ಬಾಯ್.